ಸೆಕೆಂಡ್ PUC ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯ ಮತ್ತೊಂದು ಇಂಪಾರ್ಟೆಂಟ್ ಚಾಪ್ಟರ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಈ ಚಾಪ್ಟರ್ನಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ್ದಿದೆ ಅಥವಾ ಫಿಕ್ಸ್ಡ್ ಕ್ವೆಶನ್ಸ್ ಯಾವ್ದಿದಾವೆ ಅದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಅಥವಾ ನಿಮಗೆ ಹೇಳ್ತಿದ್ದೀವಿ. ನಂತರ ಈ ಹಿಂದೆ ಮಾಡುವಂತಹ ವಿಡಿಯೋಗಳು ನಿಮಗೆ ಯಾವ ರೀತಿ ಹೆಲ್ಪ್ ಆದೋ ಅದೇ ರೀತಿ ಈ ವಿಡಿಯೋ ಕೂಡ 100% ಹೆಲ್ಪ್ ಆಗುತ್ತೆ. ವಿಡಿಯೋ ಈಗಲೇ ಲೈಕ್ ಮಾಡಿ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಈ ಚಾಪ್ಟರ್ ಏನಿದೆ ಅದಕ್ಕೆ ಬೋರ್ಡ್ ಎಕ್ಸಾಮ್ ನಲ್ಲಿ 11 ಮಾರ್ಕ್ಸ್ ಅಲಾಟ್ ಆಗಿದಿರುತ್ತೆ. ನಂತರ ಪಾರ್ಟ್ ಸಿ ಏನಿರುತ್ತೆ ಅದರಲ್ಲಿ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಇಂದ 5 ಕ್ವೆಶನ್ ಬರುತ್ತೆ. ಹೌದಾ, ಅದರಲ್ಲಿ 3 ಕ್ವೆಶನ್ಸ್ ಇದೇ ಚಾಪ್ಟರ್ ಇಂದ ಬರುವಂತಹ ಚಾನ್ಸಸ್ ಇರುತ್ತೆ ಅಥವಾ ಇದೇ ಚಾಪ್ಟರ್ ಇಂದ ಬರುತ್ತೆ. ನಂತರ 3 ಮಾರ್ಕ್ಸ್ ನ 3 ಕ್ವೆಶನ್ ಬರುತ್ತೆ. 2 ಮಾರ್ಕ್ಸ್ ನ ಕ್ವೆಶನ್ ಈ ಚಾಪ್ಟರ್ ಇಂದ ಬರುವಂತಹ ಚಾನ್ಸಸ್ ಕಡಿಮೆ. ಕೆಲವೊಮ್ಮೆ ಕೇಳಬಹುದು, ಬಟ್ ಚಾನ್ಸಸ್ ಕಡಿಮೆ. ಯಾವುದು 2 ಮಾರ್ಕ್ಸ್ ನ ಕ್ವೆಶನ್ ಬರೋದು. ನಂತರ 1 ಮಾರ್ಕ್ಸ್ ಅಂದ್ರೆ MCQ ಅಥವಾ FIB ದಲ್ಲಿ ಈ ಚಾಪ್ಟರ್ ನಿಂದ ಕ್ವೆಶನ್ಸ್ ಬರುತ್ತೆ. ಹಾಗಿದ್ರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಅದನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ಇಲ್ಲಿಗ ಕ್ವೆಶನ್ ನಂಬರ್ 1 ಅಂತ ಬರ್ತಿದ್ದೀನಿ. ಯೂಸಿಂಗ್ ವ್ಯಾಲೆನ್ಸ್ ಬ್ಯಾಂಡ್ ಥಿಯರಿ ಎಕ್ಸ್ಪ್ಲೈನ್ ಜಾಮೆಟ್ರಿ ಹೈಬ್ರಿಡೈಸೇಷನ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಹೆಕ್ಸಮೈನ್ ಕೋಬಾಲ್ಟ್ ಅಯಾನಿಕ್ ಕಾಂಪ್ಲೆಕ್ಸ್ ಅಂತ ಕೊಟ್ಟಿದ್ದಾರೆ. ಅದ ನಂತರ ಅಟೋಮಿಕ್ ನಂಬರ್ ಆಫ್ ಕೋಬಾಲ್ಟ್ ಕೊಟ್ಟಿದ್ದಾರೆ, ಎಷ್ಟು 27 ಅಂತ. ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ. ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ, ಓಕೆನಾ. ಅದಂತರ ಮತ್ತೆ ಯಾವ ಕ್ವೆಶನ್ ಇಂಪಾರ್ಟೆಂಟ್ ತಿಳ್ಕೊಳ್ಳೋದಾದ್ರೆ ಯೂಸಿಂಗ್ ವ್ಯಾಲೆನ್ಸ್ ಬ್ಯಾಂಡ್ ಥಿಯರಿ ಎಕ್ಸ್ಪ್ಲೈನ್ ಜಾಮೆಟ್ರಿ ಹೈಬ್ರಿಡೈಸೇಷನ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಟೆಟ್ರಾಕ್ಲೋರೋ ನಿಕ್ಲೇಟ್ ಅಯಾನ್ ಅಂತ ಕೊಟ್ಟಿದ್ದಾರೆ. ಅದರ ನಂತರ ಅಟೋಮಿಕ್ ನಂಬರ್ ಆಫ್ ನಿಕಲ್ ಕೊಟ್ಟಿದ್ದಾರೆ, ಎಷ್ಟಿದೆ 28. ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್. ಅದಂತರ ಮತ್ತೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ನಂತರ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ 100% ಬಂದೇ ಬರುತ್ತೆ. 3ನೇ ಕ್ವೆಶನ್ ಬರ್ದಿದೆ ಇಲ್ಲಿ, ಏನು ಯೂಸಿಂಗ್ ವ್ಯಾಲೆನ್ಸ್ ಬ್ಯಾಂಡ್ ಥಿಯರಿ ಎಕ್ಸ್ಪ್ಲೈನ್ ಜಾಮೆಟ್ರಿ ಹೈಬ್ರಿಡೈಸೇಷನ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಹೆಕ್ಸಾ ಫ್ಲೋರೋ ಕೋಬಾಲ್ಟೇಟ್. ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್. ಈ 3 ಕ್ವೆಶನ್ ಏನಿದೆ, ಫಸ್ಟ್ 3 ಕ್ವೆಶನ್ ಅದರಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ ನಿಮಗೆ ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಈ 3 ಕ್ವೆಶನ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಇದಕ್ಕೆ ಕನ್ಫರ್ಮೇಶನ್ ಬೇಕಿದ್ರೆ ಅಂದ್ರೆ ಇಷ್ಟು ಇಂಪಾರ್ಟೆಂಟ್ ನಿಮಗೆ ಕನ್ಫರ್ಮೇಶನ್ ಬೇಕಿದ್ರೆ PVQs ಅನ್ನು ತೆಗೆದು ನೋಡಿ ಎಷ್ಟು ಸಲ ರಿಪೀಟ್ ಆಗಿದೆ ಅಂತ. ಆಲ್ಮೋಸ್ಟ್ ಎಲ್ಲಾ ಕ್ವೆಶನ್ ಪೇಪರ್ ಅಲ್ಲಿ ಈ 3ರಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ ಕೇಳಿರ್ತಾರೆ. ಮತ್ತು ಕೂಡ ಕನ್ಫರ್ಮೇಶನ್ ಬೇಕಿದ್ರೆ ಪ್ರಿಪರೇಟರಿ ಎಕ್ಸಾಮ್ ಇನ್ ಮೇಲ್ ಬರೀತೀರಾ ನೀವು, ಪ್ರಿಪರೇಟರಿ ಎಕ್ಸಾಮ್ ನ ಕ್ವೆಶನ್ ಪೇಪರ್ ತೆಗೆದು ನೋಡಿ. ಈ 3ರಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ ಬಂದಿರುತ್ತೆ. ಅದಕ್ಕೋಸ್ಕರ ಈ 3 ಕ್ವೆಶನ್ ಸ್ಕಿಪ್ ಮಾಡಬೇಡಿ, 3 ಕೂಡ ಪರ್ಫೆಕ್ಟ್ ಆಗಿ ರೆಡಿ ಮಾಡಿ ಇಟ್ಕೊಂಡ್ರಿ, ಓಕೆನಾ. ಅನಂತರ ಮತ್ತೆ ಯಾವ ಕ್ವೆಶನ್ ಇಂಪಾರ್ಟೆಂಟ್ ಇದಾವೆ ಈ ಚಾಪ್ಟರ್ ಇಂದ ಅಂತ ತಿಳ್ಕೊಳ್ಳೋದಾದ್ರೆ ಇಲ್ಲಿಗ 4th ಕ್ವೆಶನ್ ಇದೆ, ಏನು ರೈಟ್ ದ ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಕೋಆರ್ಡಿನೇಷನ್ ಥಿಯರಿ. ಇದು ಕೂಡ ಪಾಸ್ಟುಲೇಟ್ಸ್ ತುಂಬಾ ಇಂಪಾರ್ಟೆಂಟ್. ಎಲ್ಲಾ ಪಾಸ್ಟುಲೇಟ್ಸ್ ಅನ್ನ ಏನ್ ಮಾಡ್ತಾರ ನೆನಪಲ್ಲಿ ಇಟ್ಕೊಂಡ್ರಿ. ನಂತರ ಈ ಥಿಯರಿ ಪಾರ್ಟ್ ಏನಿರುತ್ತೆ ಜನರಲಿ ಅಂದ್ರೆ ಪಾಸ್ಟುಲೇಟ್ಸ್ ಎಲ್ಲ ಏನಿರುತ್ತೆ ಬರೆಯೋದಿರುತ್ತೆ, ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರೆ ಕರೆಕ್ಟಾಗಿ ನೆನಪಿದ್ಯಾ ಇಲ್ವಾ ನಿಮಗೆ ಕನ್ಫರ್ಮೇಶನ್ ಸಿಗ್ಲಿ. ಒಮ್ಮೆ ಬರೆದು ಪ್ರಾಕ್ಟೀಸ್ ಆದ ನಂತರ ಬೇಕಿದ್ರೆ ಜಸ್ಟ್ ಏನು ಐಸ್ ಅನ್ನ ಕ್ಲೋಸ್ ಮಾಡೋ ಅಥವಾ ಹಾಗೆ ನೆನಪು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೆನಪು ಆದ್ರೆ ನೆನಪಿನಲ್ಲಿ ಇದೆ ಅಂತ ಅರ್ಥ. ಬಟ್ ಥಿಯರಿ ಪಾರ್ಟ್ ಆಗಿದ್ರು ಕೂಡ ಒಮ್ಮೆ ಬರೆದು ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಡೆರಿವೇಶನ್ ಏನಾಗುತ್ತೆ, ಡೆರಿವೇಶನ್ ಟೈಪ್ ಇದ್ರೆ ಅದನ್ನ ಬರ್ದೇ ಪ್ರಾಕ್ಟೀಸ್ ಮಾಡಬೇಕು. ಥಿಯರಿ ಪಾರ್ಟ್ ಅನ್ನ ಜನರು ಏನ್ ಮಾಡ್ತಾರೆ, ಜಸ್ಟ್ ಏನು ಐಸ್ ಅನ್ನ ಕ್ಲೋಸ್ ಮಾಡಿ ನೆನಪಿದ್ಯಾ ಅಂತ ಚೆಕ್ ಮಾಡ್ತಾ ಹೋಗ್ತಾರೆ. ಆ ರೀತಿ ಮಾಡಬೇಕು ಥಿಯರಿಗೆ, ಯಾಕಂದ್ರೆ ಟೈಮ್ ಸೇವಿಂಗ್. ಬಟ್ ಒಮ್ಮೆ ಬರ್ದು ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ, ಎಲ್ಲೂ ಮಿಸ್ಟೇಕ್ ಆಗಬಾರ್ದು, ಅದಕ್ಕೋಸ್ಕರ. ಓಕೆ, ಅದಂತರ ಮತ್ತೆ ಯಾವ ಕ್ವಶನ್ ಇಂಪಾರ್ಟೆಂಟ್ ಅದನ್ನು ತಿಳ್ಕೊಳ್ಳೋದಾದ್ರೆ ಇಲ್ಲಿಗ ಡ್ರಾ ಆ್ಯಂಡ್ ಎಕ್ಸ್ಪ್ಲೇನ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಫಾರ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇನ್ ಆಕ್ಟಾಹೆಡ್ರನ್ ಕಾಂಪ್ಲೆಕ್ಸಸ್. ಇದು ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ನಂತರ ಈಗಾಗಲೇ ಈ ಚಾಪ್ಟರ್ನಿಂದ 2 ಮಾರ್ಕ್ಸ್ನ ಕ್ವಶನ್ ಬರುವಂತಹ ಚಾನ್ಸಸ್ ಕಡಿಮೆ ಅಂತ ಹೇಳಿದೆ. ಆದ್ರೂ ಕೂಡ ಕೆಲವೊಮ್ಮೆ ಕೇಳಿರ್ತಾರೆ, ಅಕಸ್ಮಾತ್ ಕೇಳಿದ್ರೆ ಈ ಡಯಾಗ್ರಾಮ್ ಇಲ್ಲದೆ ಅದನ್ನು ಡ್ರಾ ಮಾಡೋದಕ್ಕೆ ಹೇಳ್ತಾರೆ. ಅದಕ್ಕೋಸ್ಕರ ಡಯಾಗ್ರಾಮ್ ಪ್ರಾಕ್ಟೀಸ್ ಆಗಿರ್ಬೇಕು ಅಥವಾ ಈ ಕ್ವಶನ್ ಟೋಟಲ್ ಕ್ವಶನ್ ಏನಿದೆ ಅದಕ್ಕೆ ಆನ್ಸರ್ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ಹೇಳಿದ್ರೆ ಇಲ್ಲಿಗ ಕ್ವಶನ್ ನಂಬರ್ 6 ಅಂತ ಬರ್ತಿದ್ದೀನಿ. ವಾಟ್ ಆರ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್? ಅದಂತರ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂಡ್ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್. ಸೊ ಅದ್ರ ಬಗ್ಗೆ ಕೂಡ ಅದರ ಡಿಫರೆನ್ಸ್ ಕೂಡ ನೆನಪಿನಲ್ಲಿ ಇರಬೇಕು, ನೆನಪಿನಲ್ಲಿ ಇಟ್ಕೊಳ್ಳಿ. ನಂತರ ಈ ಎಲ್ಲ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಅಥವಾ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಅದ್ರ ಜೊತೆಗೆ ಮತ್ತು ಕೂಡ ಕೆಲವು ಕಾನ್ಸೆಪ್ಟ್ಸ್ ಇದಾವೆ ನೋಡ್ತಾ ಇದ್ರೆ ಬೋರ್ಡ್ ಮೇಲೆ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಯಾವ ರೀತಿ ಅಂತ ಕೂಡ ಹೇಳ್ತೀನಿ. ಇಲ್ಲಿಗ ಆಲ್ಸೋ ರೀಡ್ ಅಂತ ಬರ್ತಿದ್ದೀನಿ. ಐಪ್ಯಾಕ್ ನೋಮೆನ್ಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್.
ತುಂಬ ಇಂಪಾರ್ಟೆಂಟ್. ಅಂದರೆ ಏನೀಗ MCQ ಅಥವಾ FIB ಅಲ್ಲಾದ್ರೂ ಹೆಲ್ಪ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ಐಯುಪ್ಯಾಕ್ ನೋಮೆನ್ಕ್ಲೇಚರ್ ನೆನಪಿನಲ್ಲಿ ಇಟ್ಕೊಂಡ್ರಿ. ನೋಮೆನ್ಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ ನೆನಪಿನಲ್ಲಿ ಇಟ್ಕೊಂಡ್ರಿ. ಅದಕ್ಕೆ ಸಂಬಂಧ ರೂಲ್ಸ್ ಅದು ಗೊತ್ತಿರ್ಬೇಕು ನಿಮಗೆ. ನಂತರ ಈಗ NCERT ಟೆಕ್ಸ್ಟ್ ಬುಕ್ ಅನ್ನ ತೆಗೆದು ನೋಡಿದ್ರೆ ಅಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಅವುಗಳ ನೇಮಿಂಗ್ ಅನ್ನ ಅವರೇ ಮಾಡಿದ್ದಾರೆ. ಓಕೆನಾ. ಅನಂತರ ಮತ್ತೆ ಕೆಲವು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದಾರೆ, ಅವುಗಳ ಐಯುಪ್ಯಾಕ್ ನೋಮೆನ್ಕ್ಲೇಚರ್ ನೀವೇ ಮಾಡಿ ರೂಲ್ಸ್ ಅನ್ನ ತಿಳಿದುಕೊಂಡು ಅಂತ ಅವರು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನೋಮೆನ್ಕ್ಲೇಚರ್ ನೀವೇ ಮಾಡಬೇಕು. ಓಕೆನಾ. ಅವುಗಳಿಗೆಲ್ಲ ನೋಮೆನ್ಕ್ಲೇಚರ್ ಮಾಡೋದು ಅದು ನೆನಪಿನಲ್ಲಿ ಇಟ್ಕೊಂಡ್ರಿ. ಐಯುಪ್ಯಾಕ್ ನೋಮೆನ್ಕ್ಲೇಚರ್ಗೆ ಸಂಬಂಧ ರೂಲ್ಸ್ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಇದು ಕೇವಲ ಏನೋ ಈ ಎಕ್ಸಾಮ್ಗೆ ಅಂತ ಅಷ್ಟೇ ಅಲ್ಲ, ಮುಂದೆ KCET ಆಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ರೂಲ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಂತರ ನೋಮೆನ್ಕ್ಲೇಚರ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಅದರ ನಂತರ ನೆಕ್ಸ್ಟ್ ಐಸೋಮಿರಿಸಮ್ ಆ್ಯಂಡ್ ಇಟ್ಸ್ ಟೈಪ್ಸ್. ಕೇವಲ ಟೈಪ್ಸ್ ಅಷ್ಟೇ ಅಲ್ಲ, ಆ ಟೈಪ್ಸ್ನ ಮೀನಿಂಗ್ ಏನು, ನಂತರ ಅವುಗಳಿಗೆ ಎಕ್ಸಾಂಪಲ್ ಕೂಡ ಗೊತ್ತಿರಬೇಕು. ಓಕೆ. ಅಂದರೆ ಏನಾಗುತ್ತೆ, ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದ್ಕೊಳ್ಳಿ, ಯಾವುದೋ ಒಂದು ಐಸೋಮಿರಿಸಮ್ ಟೈಪ್ ಕೊಟ್ಟಿದ್ದಾರೆ, ನಂತರ ಇದು ಯಾವ ಐಸೋಮಿರಿಸಮ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಎಕ್ಸಾಂಪಲ್ ಕೊಟ್ಟು ಯಾವುದೊಂದು ಫೈಂಡ್ ಔಟ್ ಮಾಡಿ ಅಂತ ಆಪ್ಷನ್ ಅಲ್ಲಿ ಯಾವುದೋ ಒಂದು 4 ಕೊಟ್ಟಿರ್ತಾರೆ, ಕರೆಕ್ಟ್ ಆದ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಈ ರೀತಿ ಅದಕ್ಕೋಸ್ಕರ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಎಲ್ಲ ಕಾನ್ಸೆಪ್ಟ್ ಅನ್ನ, ಅಂದ್ರೆ ಈಗ ಜೊಮೆಟ್ರಿಕಲ್ ಐಸೋಮಿರಿಸಮ್ ಅಂದ್ರೆ ಏನು, ಅದರ ಎಕ್ಸಾಂಪಲ್ಸ್ ಯಾವ್ಯಾವುದು ಅದು ಗೊತ್ತಿರಬೇಕು. ಹಾಗೆ ಆಪ್ಟಿಕಲ್ ಐಸೋಮಿರಿಸಮ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್ಸ್ ಯಾವ್ದಿದ್ದಾವೆ. ಸೊ ಸಿಮಿಲರ್ಲಿ ಕೋಆರ್ಡಿನೇಷನ್ ಐಸೋಮಿರಿಸಮ್, ಹಾಗೆ ಲಿಂಕೇಜ್ ಐಸೋಮಿರಿಸಮ್, ಅಯನೈಸೇಷನ್ ಐಸೋಮಿರಿಸಮ್, ಸಾಲ್ವೇಟ್ ಐಸೋಮಿರಿಸಮ್. ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂದ್ರೆ ಅದರ ಮೀನಿಂಗ್ ಗೊತ್ತಿರಬೇಕು, ಅವುಗಳಿಗೆ ಎಕ್ಸಾಂಪಲ್ ಕೂಡ ಗೊತ್ತಿರಬೇಕು. ನಂತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.